ನಮಸ್ಕಾರ ಸ್ನೇಹಿತರೆ. ಇಂದು ನಾನು ನಿಮ್ಮೊಂದಿಗೆ ಒಂದು ಅಸಾಧಾರಣ ಪವಾಡದ ಬಗ್ಗೆ ಮಾತನಾಡಲಿದ್ದೇನೆ. ಪರಮ ಪೂಜ್ಯ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ. ನಾನು ನನ್ನ ಜೀವನದಲ್ಲಿ ನಡೆದಂತಹ ಒಂದು ಅಚ್ಚರಿಯ ಘಟನೆಯನ್ನು ನಾನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ಮಂತ್ರಾಲಯಕ್ಕೆ ನಾವು ಕೈಗೊಂಡಂತಹ ಪಾದಯಾತ್ರೆಯ ವೇಳೆ ದಾರಿಯಲ್ಲಿ ನನಗೆ ಆದಂತಹ ವಿಶೇಷವಾದ ಅನುಭವ, ಅದು ಇಂದಿಗೂ ನಾನು ಹೇಳಲು ಅಚ್ಚರಿ ಅನಿಸುತ್ತೆ. ಕೇಳಿದವರಿಗೆ ಇನ್ಸಿಡೆನ್ಸ್ ಅನಿಸ್ಬೋದು, ಆದರೆ ನಡೆದಿದ್ದಂತೂ ಅಚ್ಚರಿಯೇ ಸರಿ, ಅದ್ಭುತವೇ ಸರಿ. ಅನೇಕರು ರಾಯರ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚ್ಕೊಳ್ತಾನೆ ಇರ್ತಾರೆ. ಅದನ್ನು ಕೇಳಿದಾಗ ಇದು ನಿಜನಾ ಅಂತ ಅನಿಸುತ್ತೆ. ಆದರೆ ಎಷ್ಟೋ ಜನಕ್ಕೆ ಅದರ ಅನುಭವ ತುಂಬ ಚೆನ್ನಾಗೇ ಆಗಿರುತ್ತೆ. ಹಲವರಿಗೆ ಹಲವು ರೀತಿಯ ಅನುಭವ ಆಗಿರುತ್ತೆ. ಕೆಲವೊಂದನ್ನು ನಂಬಬಹುದು, ಕೆಲವನ್ನ ಪ್ರಶ್ನೆ ಮಾಡಬಹುದು. ಆದರೆ ನನ್ನ ಜೀವನದಲ್ಲಿ ನಡೆದಂತಹ ಘಟನೆ, ರಾಯರನ್ನು ನಾವು ಎಂದೂ ಪೂಜೆ ಮಾಡೋದಲ್ಲ. ರಾಯರು ನಮ್ಮ ಮನೆ ದೇವರು ಕೂಡ ಅಲ್ಲ. ರಾಯರ ಜೊತೆಗಿನ ಒಂದು ಸಂಬಂಧ ಆಕಸ್ಮಿಕವಾಗಿ ಆಗಿದ್ದು. ರಾಯರೇ ನನ್ನನ್ನು ಅವರ ಒಂದು ಕೆಲಸಕ್ಕೆ ಕರೆಸಿಕೊಂಡಿದ್ದು. ಅಲ್ಲಿ ಒಬ್ಬ ಗುರುಗಳು ನನಗೆ 48 ದಿನ ವ್ರತ ಮಾಡಲು ಹೇಳ್ತಾರೆ. ನಾನು ವ್ರತವನ್ನು ಮಾಡ್ತೇನೆ. ಅಲ್ಲಿಂದ ರಾಯರ ಬಗೆಗಿನ ಒಂದಷ್ಟು ಒಲವು ಶುರುವಾಗುತ್ತೆ. ನಂತರ ಅದನ್ನು ನಾನು ಕಡಿದುಕೊಂಡು ನಾನು ಬೇರೆ ಒಂದು ಚಾನಲಲ್ಲಿ ಸೇರ್ತೇನೆ. ಮಂತ್ರಾಲಯಕ್ಕೆ ಹೋಗೋದೂ ಇಲ್ಲ, ಏನೂ ಇಲ್ಲ. ಮತ್ತು ಒಂದು IT ಕಂಪ್ನಿಗೆ ಸೇರಿದಾಗ ಅಲ್ಲಿ ಒಂದು ಸ್ನೇಹ ಬೆಳೆಯುತ್ತೆ ಒಬ್ಬರ ಜೊತೆ. ಅವರು ಸಂಜೀವ್ ಬಂಕಾಪುರ್ ಅಂತ. ಅವರ ಅಣ್ಣ ಸುನೀಲ್ ಬಂಕಾಪುರ್, ಅವರು ರಾಯರ ಪರಮ ಭಕ್ತರು. ಸೊ ಒಂದು 2 ಸಲ ಅವರು ನನ್ನನ್ನು ಬನ್ನಿ ಹೋಗೋಣ ಮಂತ್ರಾಲಯಕ್ಕೆ ಅಂತ ಕರೆದುಕೊಂಡು ಹೋಗಿರ್ತಾರೆ. ಅವ್ರ ಜೊತೆ ನಾನು ಪಾದಯಾತ್ರೆ ಕೂಡ ಮಾಡಿರ್ತೇನೆ. ಒಂದು ಸಲ ಹೀಗೆ ನಾನು ಪಾದಯಾತ್ರೆ ಮಾಡಬೇಕಾದ್ರೆ ಒಂದು ಟ್ರ್ಯಾಕ್ಟರ್ ಪಕ್ಕದಲ್ಲೇ ಹೋಗುತ್ತೆ. ನಾವು ಪ್ರಾಣಾಪಾಯದಿಂದ ಪಾರಾಗಿರ್ತೇವೆ. ಆ ಸಂದರ್ಭದಲ್ಲಿ ಸುನೀಲ್ ಬಂಕಾಪುರ್ಗೆ ಸಂಜೀವ್ ಬಂಕಾಪುರ್ ಕಾಲ್ ಮಾಡಿ ಹೇಳ್ತಾರೆ, ಈ ರೀತಿ ಆಯಿತು ಅಂತ. ಅವರೊಂದು ಮಾತನ್ನು ಹೇಳ್ತಾರೆ, ರಾಯರ ಸೇವೆಗೆ ಹೋಗಿದ್ದೀರಾ ನೀವು, ನಿಮ್ಮನ್ನು ರಾಯರು ಕಾಪಾಡ್ತಾನೆ ಇರ್ತಾರೆ, ನಿಮ್ಮ ಕಷ್ಟಗಳಿಗೆ ಅವರು ಮಿಡಿತಾನೆ ಇರ್ತಾರೆ, ಧೈರ್ಯವಾಗಿ ಹೋಗಿ ಏನೂ ಆಗೋದಿಲ್ಲ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ನಾನೊಂದು ದಾರಿಯಲ್ಲಿ ಹೋಗ್ತಾ ಇದ್ದೀನಿ, ನೀರು ದಾಹ ಆಗ್ತಾಯಿದೆ. ಈಗ ರಾಯರನ್ನ ಕೇಳಿದ ತಕ್ಷಣ ರಾಯರು ಕೊಡ್ತಾರಾ ಅಂತ ನಾನು ಸುಮ್ಮನೆ ಹಿಂಗೆ ಅಂದ್ಕೊತೀನಿ ಅಷ್ಟೇ ಮನಸ್ಸಲ್ಲಿ. ಮಂತ್ರಾಲಯದ ಕಡೆಯಿಂದ ಒಂದು ಕಾರು ಬರುತ್ತೆ. ಆ ಕಾರಲ್ಲಿದ್ದವರು ಗಾಡಿ ನಿಲ್ಲಿಸ್ಬಿಟ್ಟು ತೆಗೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಪ್ಯಾಕೆಟ್ ನೀರನ್ನು ಕೊಡ್ತಾರೆ. ನನಗೆ ಒಮ್ಮೆಲೆ ಶಾಕ್ ಆಗುತ್ತೆ, ಏನು ಗುರು ಇದು ಅಂದುಕೊಂಡೆ. ನೀರು ಕೊಟ್ಬಿಟ್ರು ಅಂತ. ಇದು ಯಾವುದೇ ಹುಟ್ಟಾಕೊಂಡ್ರೆ ಹೇಳ್ತಾ ಇರೋಂತಹ ಕಥೆ ಅಲ್ಲ, ನಿಜವಾಗ್ಲೂ ನಡೆದಂತಹ ಕಥೆ. ನಂತರ ಇದಾದಮೇಲೆ ಒಮ್ಮೆ ಸುನೀಲ್ ಬಂಕಾಪುರ್ ಅವ್ರನ್ನ ಮೀಟ್ ಆಗ್ತೇನೆ. ಮತ್ತು ಅವ್ರ ಜೊತೆ ಒಂದು ಸ್ನೇಹ ಬೆಳೆಯುತ್ತೆ. ಅದಾದಮೇಲೆ ಇನ್ನೊಂದು ಸಲ ಹುಬ್ಬಳ್ಳಿಯಿಂದ ಪಾದಯಾತ್ರೆ ಹೋಗ್ತಾ ಇದ್ದೀವಿ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸ್ಕೊತಾರೆ. ಆ ಸಂದರ್ಭದಲ್ಲಿ ಒಂದು ರಾಯರ ಒಂದು ವಿಚಾರವನ್ನು ಶೂಟ್ ಮಾಡಲಿಕ್ಕೆ ನಾನು ಪರ್ಮಿಷನನ್ನು ಕೇಳ್ತೀನಿ, ಶೂಟ್ ಮಾಡಬೇಕು ಅಂತೆಲ್ಲ. ಆಗ ಗುರುಗಳು, ನವನಗರ ಗುರುಗಳು ಹೇಳ್ತಾರೆ, ಶೂಟಿಂಗ್ ಏನೂ ಬೇಡ, ಹಾಗೆ ಬರಲಿಕ್ಕೆ ಹೇಳಿ ಅಂತ. ಆದರೂ ನಾನು ಮೊಬೈಲನ್ನು ತೆಗೆದುಕೊಂಡು ಹೋಗಿ ಶೂಟ್ ಮಾಡ್ತೇನೆ. ಶೂಟ್ ಮಾಡಿ ಎಲ್ಲ ಇಟ್ಕೊಂಡಾಗ ಸಡನ್ನಾಗಿ ಮೊಬೈಲ್ ಆಫ್ ಆಗುತ್ತೆ ಮತ್ತು ಆನೇ ಆಗೋದಿಲ್ಲ. ಅಂದರೆ ರಾಯರು ಕಾರಣ ಇತ್ತು. ಇನ್ನು ಶೂಟಿಂಗ್ ಅಂತೇಳಿ ನನ್ನ ಕಡೆ ಏನೋ ಒಂದು ಸಾಧನೆ ಕಡೆ ಹೋಗಬೇಕಾಗಿತ್ತು, ಅದನ್ನು ಬಿಟ್ಟು ಏನೋ ಬೇರೆ ಮಾಡ್ತಾನೆ ಅನ್ನೋ ಕಾರಣಕ್ಕೇನೋ ರಾಯರು ಆವತ್ತು ನಮಗೆ ಪರ್ಮಿಷನ್ ಕೊಡೋದಿಲ್ಲ. ನನ್ನ ಫೋನ್ ಸ್ವಿಚ್ ಆಫ್ ಆಗುತ್ತೆ, ಆನೇ ಆಗೋದಿಲ್ಲ. ಆ ಸಂದರ್ಭದಲ್ಲಿ ನನ್ನ ಪೂರ್ಣ ಸಮಯವನ್ನು ಪಾದಯಾತ್ರೆಯಲ್ಲಿ ತೊಡಗಿಸ್ತೇನೆ, ರಾಯರ ಜಪದಲ್ಲಿ ತೊಡಗಿಸ್ತೇನೆ. ಆ 1.5 ದಿನ 2 ದಿನ ಪೂರ್ತಿ ರಾಯರ ಜಪದಲ್ಲೇ ನನ್ನನ್ನು ನಾನು ತೊಡಗಿಸ್ಕೊಂಡು ನಡಿತೇನೆ. ಮತ್ತು ನಾನು ಬೆಂಗಳೂರಿಗೆ ಬರ್ತೇನೆ. ನೆಕ್ಸ್ಟ್ ಇಯರ್ ಅಂದರೆ ಈ ವರ್ಷ ನಾನು ಮತ್ತೆ ಮಂತ್ರಾಲಯಕ್ಕೆ ಹುಬ್ಬಳ್ಳಿಯಿಂದ ಹೊರಡಬೇಕಾಗತ್ತೆ. ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿಯಿಂದ ಮೊದಲ ಘಟ್ಟಕ್ಕೆ ಹೋಗಿ ಮೊದಲ ಘಟ್ಟದಿಂದ ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ನಿಂದ ನಾವು ಅಲ್ಲಿಂದಲೇ ನಮ್ಮ ಪಾದಯಾತ್ರೆಯನ್ನು ಆರಂಭ ಮಾಡ್ತೀವಿ ಅಂತ ಈಗಾಗಲೇ ನಾನು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಾವು ನಡಿಬೇಕಾದ್ರೆ ಪಿಚ್ಚಾಲೆಯಿಂದ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಜೊತೆಯಲ್ಲಿ ಒಂದು ಶ್ವಾನ ನಮ್ಮನ್ನು ಫಾಲೋ ಮಾಡಿತ್ತು ಅನ್ನೋದು ನಾನು ಈಗಾಗಲೇ ತಿಳಿಸಿದ್ದೇನೆ. ಆ ಶ್ವಾನದ ಒಂದು ಪವಾಡವನ್ನು ಕೂಡ ನಾನು ತಿಳಿಸಿದ್ದೇನೆ. ನಂತರ ನಮಗೆ ರಾಯರ ಒಂದು ಸಾಕ್ಷಾತ್ಕಾರ ಏನಾಗಿತ್ತು ಅದರ ಬಗ್ಗೆ ಕೂಡ ನಾನು ಹೇಳಿದ್ದೇನೆ. ನಾನು ನಡಿಬೇಕಾದ್ರೆ ಒಂದು ಕಡೆ ನನಗೆ ಬಹಳ ಸುಸ್ತಾಯಿತು. ಆ ಸಂದರ್ಭದಲ್ಲಿ ಮುಂದೆ ಹೋಗ್ಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಹನುಮಂತನ ಗುಡಿ ಹತ್ರ ಹೋಗಿ ನಾನು ಕೂತಿದ್ದು ಮತ್ತು ಹನುಮಂತನನ್ನು ಬೇಡಿಕೊಂಡು ನನಗೆ ನಡೆಯುವಂತಹ ಶಕ್ತಿ ಹನುಮಂತ ಕೊಟ್ಟ, ಅದನ್ನು ಕೂಡ ನಾನು ಹೇಳಿದ್ದೇನೆ, ನಡ್ಕೊಂಡು ಬಂದೆ ಅಂತ. ಮಂತ್ರಾಲಯದ ದ್ವಾರ ಬಾಗಿಲಿಗೆ ಬರ್ತಾ ಇದ್ದಂತೆ ಇನ್ನೇನು ನಡೆಯೋಕ್ಕೆ ಆಗಲ್ಲ ಅಂದಾಗ ಮತ್ತೆ ರಾಯರಿಗೆ, ವಿಷ್ಣುವಿಗೆ, ಎಲ್ಲ ದೇವರುಗಳಿಗೆ ಆಗ್ತಾಯಿದ್ದಂತಹ, ರಾಮನಿಗೆ, ಎಲ್ಲ ದೇವರುಗಳಿಗೆ ಆಗ್ತಾಯಿದ್ದಂತಹ ಒಂದು ಜಯಘೋಷ ನಮಗೆ ಒಂದು ಶಕ್ತಿಯನ್ನು ತುಂಬಿತ್ತು. ಅಲ್ಲಿಂದ ನಾನು
ಮಂತ್ರಾಲಯಕ್ಕೆ ನಡೆದುಕೊಂಡು ಹೋದೆ. ಈ ಎಲ್ಲ ಕಥೆಗಳನ್ನು ನಿಮಗೆ ಹೇಳಿದ್ದೇನೆ. ಆದರೆ ವಿಶೇಷವಾಗಿ ನಡೆದಂತಹ ಈ ಒಂದು ಘಟನೆ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಪಾದಯಾತ್ರೆಯನ್ನು ಮುಗಿಸಿ ನಾನು ಮಂತ್ರಾಲಯದ ಈ ಒಂದು ರೈಲ್ವೆ ಸ್ಟೇಷನ್ ಏನು ಬರುತ್ತೆ ಅಲ್ಲಿಗೆ ಹೋಗ್ತೇನೆ. ರೈಲ್ವೆ ಸ್ಟೇಷನ್ಗೆ ಹೋಗಿ ನಡೆದುಕೊಂಡು ಹೋಗ್ತಾ ಇದ್ದೀನಿ. ಕಾಲುಗಳು ಒಂಥರ ಸೋದಿದಂತೆ ಆಗ್ತಾಯಿದೆ, ನಡಿಲಿಕ್ಕೂ ಆಗ್ತಾಯಿಲ್ಲ. ಸೀದಾ ಹೋಗಿ ಅಲ್ಲಿ ನೀರು ಬರುತ್ತಲ್ಲ, ಅಲ್ಲಿ ನೀರು ಬರೋ ಜಾಗದಲ್ಲಿ ಹೋಗಿ ಕೈಯನ್ನೆಲ್ಲ ತೊಳೆದುಕೊಂಡು ಸ್ವಲ್ಪ ಮುಖವನ್ನೆಲ್ಲ ತೊಳೆದುಕೊಂಡು ಸೀದಾ ಬಂದು ಅಲ್ಲಿ ರೌಂಡ್ ಟೇಬಲ್ ಇರುತ್ತಲ್ಲ, ಒಂದು ಕಂಬದ ಕೆಳಗಡೆ ಇರುತ್ತೆ, ರೌಂಡಾಗಿ ಮಾಡಿರ್ತಾರಲ್ಲ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟೆ. ಸುಮಾರು 1 ಗಂಟೆಯ ಕಾಲ ನಾನು ಹೊರಗಡೆ ಹೋಗ್ಲಿಕ್ಕೆ ಕೂಡ ಆಗಲಿಲ್ಲ, ಅಷ್ಟು ಕಾಲು ನೋಯ್ತಾ ಇತ್ತು. ಅಲ್ಲೇ ಕೂತ್ಕೊಂಡ್ಬಿಟ್ಟೆ. ಸರಿಯಾದ ಸಮಯಕ್ಕೆ ಟ್ರೈನ್ ಬಂದಿಲ್ಲ. ನಾನು ಸ್ವಲ್ಪ ಗಾಬರಿಯಾದೆ. ಆಮೇಲೆ ಅಲ್ಲಿದ್ದಂತಹ ಜನರನ್ನೆಲ್ಲ ಕೇಳಬೇಕಾದ್ರೆ ಅವ್ರು ಹೇಳಿದ್ರು ಈ ಥರ ಟ್ರೈನು ಸ್ವಲ್ಪ ಲೇಟಾಗಿ ಬರ್ತಿದೆ. ಆಮೇಲೆ ಇನ್ನೊಂದೇನೆಂದರೆ ಅದು ಯಲಹಂಕ ಲಾಸ್ಟು ಟ್ರೈನು, ಯಶವಂತಪುರ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಮತ್ತು ನನಗೆ ಟೆನ್ಷನ್ ಆಯಿತು, ಏನಪ್ಪ ಯಲಹಂಕಕ್ಕೆ ಹೋಗಿ ತಿರ್ಗಿ ಅಲ್ಲಿಂದ ನಾನು ಜೆ ಪಿ ನಗರ ಬರೋದು ಬಹಳ ಕಷ್ಟ ಅನ್ನೋದು ನನಗೆ ಒಂದು ಮನಸ್ಸಿಗೆ ಬರ್ತಾಯಿತ್ತು. ಅದು ಬೇರೆ ಬೆಳಗ್ಗೆ 3 ಗಂಟೆಗೆ ಕರ್ಕೊಂಡೋಗ್ಬಿಡ್ತಾರೆ. ಆಮೇಲೆ ಬೆಳಗ್ಗೆ 3 ಗಂಟೆಯಿಂದ ನಾನು ಎಷ್ಟೊತ್ತವರೆಗೂ ಕಾಯಬೇಕಾಗುತ್ತೆ. ಇದೆಲ್ಲ ಯೋಚನೆಗಳು ನನ್ನ ತಲೆಯಲ್ಲಿ ಓಡ್ತಾಯಿತ್ತು. ಟ್ರೈನ್ ಬಂತು, ಸುಮಾರು ಲೇಟಾಗಿ ಬಂತು, 1 ಅವರ್ ಲೇಟಾಗಿ ಬಂತು. ನಾವು ಟ್ರೈನನ್ನು ಹತ್ಕೊಂಡ್ವಿ. ಮೇಲೆ ಸ್ಲೀಪರ್ ನಮಗೆ ಬುಕ್ ಮಾಡಿದರು. ಹಾಗಾಗಿ ನಾನು ಸ್ಲೀಪರಲ್ಲೇ ಹೋಗಿ ಮಲ್ಕೊಂಡಿರಬೇಕಾದ್ರೆ ಸುಮಾರು ಟೈಮ್ ಆಗಿತ್ತು. ಒಂದು 2 ಅವರ್ 3 ಅವರ್ ಆಗೋಗಿತ್ತು ಅನಿಸುತ್ತೆ. ಟಿ ಬರ್ತಾರೆ ಆ್ಯಂಡ್ ಸುತ್ತಲೂ ಜನ ಇಳಿರಿ ಅಂತ ನಮಗೆ ಫೋರ್ಸ್ ಮಾಡ್ತಾಯಿದ್ದಾರೆ. ಟಿ ಕೂಡ ನಿಮ್ಮ ಟಿಕೆಟ್ ತೋರಿಸಿ ಅಂದರು. ನಾನು ಟಿಕೆಟ್ ತೋರಿಸ್ದೆ, ನಾನು ರಿಸರ್ವ್ ಆಗಿದೆ, ಇದೇ ಜಾಗ ಅಂತ. ಈ ಜಾಗದಲ್ಲಿ ಅಲ್ಲ, ನೀವು ಬೇರೆ ಕಡೆ ಹೋಗಿ ಅಂದರು. ನಾನು ಬೇರೆ ಕಡೆ ಯಾವುದಪ್ಪ ಅಂತ ಹೇಳ್ಬಿಟ್ಟು ಕೇಳಿದಾಗ ಅವ್ರು ಕೈಯಲ್ಲಿ ಬರೆದು ಕೊಟ್ಟರು, ಈ ಜಾಗಕ್ಕೆ ಹೋಗಿ ಅಂತ. ಅದು ನೋಡಿದ್ರೆ AC ಕೋಚು, ಸ್ಲೀಪರು, ಇದೇನಪ್ಪ ಅಚ್ಚರಿ ಅಂದ್ಕೊಂಡು ನಾನು ಫೋನ್ ಮಾಡಿದೆ. ನನಗೆ ಯಾರು ಬುಕ್ ಮಾಡಿದರು, ನನ್ನ ಸ್ನೇಹಿತರು. ಅವರಿಗೆ ಫೋನ್ ಮಾಡಿದೆ, ನಾಗರಾಜ್ ಅಂತ ಮಾಡಿದ್ರೆ ಅವ್ರು ಹೇಳಿದ್ರು, ಅಣ್ಣ ಹೌದು ನಿಮಗೆ ಚೇಂಜ್ ಆಗಿದೆಯಾ ಅಣ್ಣ, ನಿಮಗೆ AC ಬುಕ್ ಆಗಿದೆ ಅಂತ. ಇದೇನಪ್ಪ ಕತೆ ರಾಯರ್ದು, ಕಳೆದ ಬಾರಿ ಕೂಡ ನಾನು ಪಾದಯಾತ್ರೆ ಬಂದಾಗ ನನಗೆ AC ಕೋಚ್ ಹೋಗಿದೆ ಅಂತ. ಯಾಕಂದರೆ 100ರಲ್ಲಿ ಒಬ್ಬರಿಗೆ ಮಾತ್ರ ಇವರು ಅಪ್ಗ್ರೇಡ್ ಆಪ್ಷನನ್ನು ಆನ್ ಮಾಡಿರ್ತಾರೆ ನನಗೆ ಟಿಕೆಟ್ ಬುಕ್ ಮಾಡೋರು. ಅದು 100 ಜನರಲ್ಲಿ ಒಬ್ಬರಿಗಷ್ಟೇ ಸಿಕ್ಕಿರುತ್ತೆ. ಆದರೆ ಕಳೆದ ವರ್ಷ ಕೂಡ ನನಗೆ ಸ್ಲೀಪರ್ ಕೋಚೇ ಸಿಕ್ಕಿತ್ತು, ಈ ವರ್ಷ ಕೂಡ ಸ್ಲೀಪರ್ ಸಿಕ್ಕಿದೆ. ಇದು ಅಚ್ಚರಿ ಅಂತ ನಾನು ಹೊರಡಬೇಕಾದ್ರೆ ನಾನು TTಯನ್ನು ಹೋಗಿ ಕೇಳಿದೆ, ಏನು ಇದು ಯಶವಂತಪುರ ಹೋಗುತ್ತಾ ಅಂತ. ಹಾಂ ಹೋಗುತ್ತೆ ಅಂದರು. ಮತ್ತು ಇನ್ನೊಂದು ಸಲ ಹೋಗಿ ಮಲ್ಕೊಂಡೆ, ತಿರ್ಗಿ ಹಾಕ್ಕೊಂಡು ಔಟಾಯಿತು. ತಿರ್ಗಿ ಇನ್ನೊಬ್ಬ TT ಬಂದಿದ್ದರು, ಅವ್ರನ್ನ ಕೂಡ ಕೇಳಿದೆ, ಯಶವಂತಪುರ ಹೋಗುತ್ತಾ? ಹೋಗುತ್ತೆ ಅಂದರು. ಆ್ಯಪಲ್ಲಿ ತೋರಿಸ್ತಾ ಇರಲಿಲ್ಲ. ಸಡನ್ನಾಗಿ ಆ್ಯಪ್ ಓಪನ್ ಮಾಡಿದ್ರೆ ಹೌದು ಯಶವಂತಪುರ ಹೋಗುತ್ತೆ ಅಂತ ತೋರಿಸ್ತಾ ಇತ್ತು. ಆಮೇಲೆ ಮಧ್ಯರಾತ್ರಿ ಹಂಗೆ ಆರಾಮಾಗಿ ಹೋಗಿ ರಾಯರ ಕೃಪೆ ಚೆನ್ನಾಗಾಗಿದೆ, ನನಗೆ ಒಳ್ಳೇದಾಯಿತು ಅಂತೇಳಿ ಹೋಗಿ ನಾನು ಮಲಗಿಬಿಟ್ಟೆ. ಮಧ್ಯರಾತ್ರಿ ಎದ್ದು ನೋಡ್ತೀನಿ, ಮತ್ತು ಅದು ಯಶವಂತಪುರ ಇಲ್ಲ, ಯಲಹಂಕ ತೋರಿಸ್ತಾ ಇದೆ, ಯಲಹಂಕ ಲಾಸ್ಟ್ ಅಂತ. ಸರಿ ಒಳ್ಳೆ ಕಥೆ ಆಯ್ತಲ್ಲ ಅಂಥೇಳಿ ನಾನು ಸರಿ ಡಿಸೈಡ್ ಆದೆ ಯಲಹಂಕ ಇಳಿಯೋದಂತ. ಆರಾಮಾಗಿ ವೆಯ್ಟ್ ಮಾಡ್ತಾಯಿದ್ದೆ. ಸುಮಾರು 3 ಗಂಟೆನೂ ಇಲ್ಲ, ಅಷ್ಟು ಬೇಗನೆ ನನಗೆ ಯಲಹಂಕ ಅಂತ ಬಂತು. ಯಲಹಂಕ ಬರ್ತಾಯಿದ್ದಂತೆ ಹೇಳಿದ್ರು ನನಗೆ, ಇಳ್ಕೊಂಬಿಡಿ ಯಲಹಂಕ ಅಂತ. ಎಲ್ಲ ಸ್ಟಾಪ್ ಆಗಿದೆ, ಗಾಡಿ ಮೂವ್ ಆಗ್ತಾಯಿಲ್ಲ, ಯಲಹಂಕ ಅಂತ ಆ್ಯಪಲ್ಲೂ ಕೂಡ ತೋರಿಸ್ತಾ ಇದೆ. ಆ್ಯಂಡ್ ಜನ ಕೂಡ ಬಂದು ಇದೇ ಲಾಸ್ಟ್ ಸ್ಟಾಪ್, ಇಳೀರಿ ಯಲಹಂಕ ಅಂತ ಹೇಳ್ತಾ ಇದ್ದಾರೆ. ಯಲಹಂಕ ಅಂದ್ಕೊಂಡೇ ಹೇಳಿದೆ ನಾನು. ಇಳಿದ್ಬಿಟ್ಟು ನಡೆದುಕೊಂಡು ಹೋಗ್ತಾ ಇದ್ದೆ. ದೂರದಲ್ಲಿ ಒಂದು ಮೆಟ್ರೋ ಕಾಣಿಸ್ತು. ಏನಪ್ಪ ಯಲಹಂಕದಲ್ಲಿ ಮೆಟ್ರೋ ಆಗಿಬಿಟ್ಟಿದೆ, ಪರವಾಗಿಲ್ಲ ಅಂತೇಳಿ ಮುಂದೆ ನಡ್ಕೊಂಡು ಹೋಗ್ತೀನಿ. ಹೋಗ್ತಾ ಮಂಜಾಗಿ ಕಾಣಿಸ್ತಾ ಇದೆ. ಸಡನ್ ನೋಡಿದ್ರೆ ಯಶವಂತಪುರ. ಶಾಕ್ ಆಗಿಬಿಟ್ಟೆ ನಾನು. ಇದೇನಿದೆ ಅಚ್ಚರಿ, ನಾನು ಹಿಡಿದಿದ್ದು ಯಲಹಂಕ, ಇದು ನೋಡಿದ್ರೆ ಯಶವಂತಪುರ ತೋರಿಸ್ತಾ ಇದೆಯಲ್ಲ ಅಂತ. ನಿಜಕ್ಕೂ ಶಾಕ್ ಆದೆ. ಏಕೆಂದರೆ ಅಲ್ಲಿ ಹೇಳಿದ್ದು ಯಲಹಂಕ ಅಂತ, ಮೊಬೈಲ್ನಲ್ಲಿ ತೋರಿಸಿದ್ದು ಯಲಹಂಕ ಅಂತ, ಆದರೆ ಬಂದು ಇಳಿದಿರೋದು ಯಶವಂತಪುರ. ಎಂತಹ ಅಚ್ಚರಿ. ರಾಯರ ಸೇವೆ ಮಾಡಲಿಕ್ಕೆ ಹೋಗಿದ್ದು. ನಾನು ಇವತ್ತು ಹೇಳ್ತೀನಲ್ಲ, ನನ್ನ ಸೇವೆ ಅಲ್ಲ ಅದು ಅಂತ. ಏಕೆಂದರೆ ರಾಯರಿಗೆ ಸೇವೆ ಏನು, ನಾವು ಸೇವೆ ಮಾಡ್ತೀವಿ, ನಾವು ನಡೆದುಕೊಂಡು ಹೋಗ್ಬಿಟ್ರೆ ರಾಯರಿಗೆ ಸೇವೆನಾ ಅದು ಅಂತ ನನ್ನ ಥಿಂಕಿಂಗು. ಅಂದರೆ ಆ್ಯಕ್ಚುಲಿ ಸೇವೆ ಅದಂತೆ. ಹಿರಿಯ ಗುರುಗಳೆಲ್ಲ ಹೇಳಿದ್ದಾರೆ ಅದು ಸೇವೆ, ಒಂದು ಪಾದ ಸೇವೆ, ಪಾದಗಳಿಗೆ ಶರಣಾಗುವಂತಹ ಸೇವೆ ಅಂತ. ಆದರೆ ನನ್ನ ಪ್ರಕಾರ ಅದು ಏನು ಸೇವೆ, ನಾವು ರಾಯರಿಗೆ ಕಾಲು ಒತ್ತೋದಿಲ್ಲ, ಏನಿಲ್ಲ ಅಂತ. ಒತ್ತಬೇಕು, ರಾಯರಿಗೆ ಕಾಲು ಒತ್ತೋದು ಇದೆ. ನನಗೇ ಗೊತ್ತಿಲ್ದಿರ ನನಗೆ ಒಂದು ಸೇವೆ, ಗುರುಗಳನ್ನು ಕಾಲು ಒತ್ತೋದು ಅಥವಾ ಅವ್ರಿಗೆ ಏನೋ ಒಂದು ಸೇವೆ ಮಾಡೋ ರೀತಿಯ ಮನಸ್ಸನ್ನು ಕೊಟ್ಟು ದೇವರು ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ನಡೆದುಕೊಂಬರುವಂತಹ ಪಾದಯಾತ್ರಿಗಳ ಕಾಲನ್ನು ಒತ್ತಬೇಕು, ಅವ್ರಿಗೆ ಸೇವೆಯನ್ನು ಮಾಡಬೇಕು, ಅವ್ರಿಗೇನೋ ಒಂದು ನಿಮ್ಮ ಸಹಾಯ ಮಾಡಬೇಕು. ಅದು ನನ್ನ ಕಡೆಯಿಂದ ನನಗೆ ಗೊತ್ತಿಲ್ದಿರೇ ಆಗಿದೆ.
ಹಾಗಾಗಿ ರಾಯರ ಕರುಣೆ ನಮಗೆ ಆಗಿದೆ. ಸೇವೆ ಅನ್ನೋದಲ್ಲಿ ನಾವೆಲ್ಲಾದರೂ ಒಂದೇನಾದರೂ ಪಾದಯಾತ್ರೆ ಅಂತೇನೋ ಮಾಡೋಕ್ಕೆ ಹೋದಾಗ ಅಲ್ಲಿ ನಾವೇನು ನಮಗೇನು ದೇವ್ರ ಪರೀಕ್ಷೆ ಕೊಡ್ತಾನೆ, ಅದರಲ್ಲಿ ನಾವೇನು ಸೇವೆ ಮಾಡ್ತೀವಿ ಅದರ ಫಲ ನಮ್ಗೆ ಸಿಗುತ್ತೆ. ಹಾಗಾಗಿ ನನಗೆ ಈ ಯಲಹಂಕ ಇಳಿಬೇಕಾಗೋದನ್ನು ಯಶವಂತಪುರ ಹೇಳಿದೆ. ನಾರ್ಮಲ್ ಸ್ಲೀಪರಲ್ಲಿ ಬರಬೇಕಾದನು AC ಕಂಪಾರ್ಟ್ಮೆಂಟಲ್ಲಿ ಬಂದೆ. ಇದೇ ಅಲ್ವಾ ಪವಾಡ, ಗೊತ್ತಿಲ್ಲ. ಇನ್ನೊಂದು ವಿಚಾರ ಏನಂದರೆ, ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು. ಕಿಡ್ನಿ ಸ್ಟೋನ್ ಆಗಿ ನಾನು ಔಷಧಿಗಳನ್ನೆಲ್ಲ ತೆಗೆದುಕೊಂಡೆ, ಎಲ್ಲವನ್ನು ನಾನು ಹೇಳಿದ್ದೇನೆ. ಈಗಾಗಲೇ ಇನ್ಸ್ಟಾಗ್ರಾಮ್ನಲ್ಲೂ ಹೇಳಿದ್ದೇನೆ, ಯೂಟ್ಯೂಬಲ್ಲೂ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಇನ್ನೊಂದು ಅಚ್ಚರಿ ನಡೆದಿತ್ತು ಈ ಜಾಗದಲ್ಲಿ. ನನ್ನನ್ನು ನೋಡಲು ಬುಧವಾರ ರಾತ್ರಿ ನನ್ನ ಸ್ನೇಹಿತರು ಬಂದಿದ್ದಾರೆ, ಅವರ ವೈಫ್ ಕೂಡ ಬಂದಿದ್ದಾರೆ. ರಾತ್ರಿ ಬಂದಿದ್ದಾರೆ, ತುಂಬ ಲೇಟಾಗಿತ್ತು. ಸುಮಾರು 1:30-2 ಗಂಟೆ ಆಗಿಬಿಟ್ಟಿತ್ತು ಬೆಳಗಿನ ಜಾವ. ಯಾಕೆಂದರೆ ಅವ್ರದ್ದು ಮೆಡಿಕಲ್ ಸ್ಟೋರ್ ಇರೋದ್ರಿಂದ ಸುಮಾರು ಲೇಟ್ ನೈಟ್ ಅವರು ಕ್ಲೋಸ್ ಮಾಡ್ತಾರೆ. ಆ್ಯಂಡ್ ಲೇಟ್ ನೈಟ್ ನನಗೆ ನೋಡಲು ಆಸ್ಪತ್ರೆಗೆ ಬಂದಿದ್ದಾರೆ. ಒಂದಷ್ಟು ಮೆಡಿಸಿನ್ಸ್ ಎಲ್ಲ ತೆಗೆದುಕೊಂಡು ಬಂದಿದ್ದಾರೆ. ಬಂದಿರಬೇಕಾದ್ರೆ ಅವ್ರು ರಿಟರ್ನ್ ಹೋಗಬೇಕಾದಾಗ ಅವರು ಯಾಮಾರಿ ಪದೇ ಪದೇ ಒಂದೇ ಜಾಗದಲ್ಲಿ ಸುತ್ತಾ ಇದ್ದಾರೆ. 2-3 ಸಲ ಒಂದೇ ಜಾಗದಲ್ಲಿ ಸುತ್ತಿದ್ದಾರೆ. ಆಮೇಲೆ ಅಚ್ಚರಿಯಾಗಿದೆ, ಯಾಕೆ ನಾವು ಇಲ್ಲೇ ಸುತ್ತಾ ಇದ್ದೀವಿ ಅಂತ ನೋಡಿದ್ರೆ ಅವ್ರು ನಿಂತಿರೋ ಜಾಗ ಆಪೋಸಿಟ್ಟು ಜಯನಗರ ರಾಯರ ಮಠ ಕಾಣಿಸ್ತಾ ಇದೆ. ಸೀದಾ ರಾಯರ ಮಠದ ಬಾಗಿಲಿಗೆ ಹೋಗಿದ್ದಾರೆ. ಅಲ್ಲಿ ನಮಸ್ಕಾರ ಹಾಕಿದ್ದಾರೆ. ರಾಯರಿಗೆ ಕ್ಲೋಸ್ ಆಗಿದೆ, ನಮಸ್ಕಾರ ಹಾಕಿದ್ದಾರೆ ಹೊರಗಡೆಯಿಂದನೇ. ನಮಸ್ಕಾರ ಹಾಕಿ ಆ ಹುಡುಗರಿಗೆ ಒಳ್ಳೆಯದಾದರೆ ನಾನು ಒಂದು ಕಾಣಿಕೆಯನ್ನು ಸಲ್ಲಿಸ್ತೀನಿ ದೇವರೇ ಅಂಥೇಳಿ ಹರಕೆಯನ್ನು ಹೊತ್ಕೊಂಡು ಹೋಗಿದ್ದಾರೆ. ನೆಕ್ಸ್ಟ್ ಡೇ ಗುರುವಾರ 11 ಗಂಟೆಗೆ ನನಗೆ ಕಿಡ್ನಿ ಸ್ಟೋನ್ ಹೊರಗಡೆ ಬಂದಿದೆ. ಪ್ರಶ್ನೆ, ಆಪ್ರೇಷನ್ ಆಗಬೇಕಾಗಿತ್ತು, ಆಪ್ರೇಷನ್ ಆಗಿಲ್ಲ. 8 ಗಂಟೆಗೆ ಅಂತ ಆಪ್ರೇಷನ್ ಫಿಕ್ಸ್ ಮಾಡಿದರು. ಬಟ್ 8 ಗಂಟೆ ಕ್ಯಾನ್ಸಲ್ ಆಗಿ 11 ಗಂಟೆಗೆ ಅಂತ ಹೋಯಿತು. 11 ಗಂಟೆಗೆ ಡಾಕ್ಟರ್ ಬಂದಿಲ್ಲ. ಟಕ್ಕಂತ 11 ಗಂಟೆಗೆ ನನಗೆ ಕಲ್ಲು ಹೊರಗಡೆ ಬಂದಿದೆ. ಆ್ಯಂಡ್ ಮತ್ತು ಎಲ್ಲ ಪರೀಕ್ಷೆಗಳನ್ನೆಲ್ಲ ಮಾಡಿ ಎಲ್ಲ ಚೆಕ್ ಮಾಡಿ ಕಲ್ಲಿಲ್ಲ ಅಂಥೇಳಿ ನನಗೆ ನೆಕ್ಸ್ಟ್ ಅವತ್ತಿನ ದಿನ 8 ಗಂಟೆಗೆ ಮನೆಗೆ ಕಳಿಸಿದ್ರು. ಇದು ನನಗೆ ಮೇಜರಾಗಿ ಈ ಒಂದು ವರ್ಷದಲ್ಲಿ ಆಗಿರುವಂಥದ್ದು. ಅದು ಪಾದಯಾತ್ರೆ ಆರಂಭದಿಂದಲೂ ಆಗಿರುವಂಥದ್ದು. ರಾಯರನ್ನು ನಂಬುವುದು, ಪೂಜೆ ಮಾಡುವುದು ಇತ್ತೀಚೆಗೆ ತುಂಬ ಆಗಿದೆ. ಆದರೆ ನಾನು ಅವರಿಗೆ ಹೇಳೋದು, ನೀವು ರಾಯರನ್ನು ನಂಬಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ ಈ ಕೆಲಸಕ್ಕಾಗಿ ನಾನು ನಿನಗೆ ಪೂಜೆ ಮಾಡ್ತಾಯಿದ್ದೀನಿ ಅಂತ ನಂಬಲಿಕ್ಕೆ, ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ರಾಯರಿಗೆ ನೀವು ಸೇವೆ ಅಂತ ಮಾಡಿ, ಬಡವರಿಗೆ ಸೇವೆ ಅಂತ ಮಾಡಿ. ಅಲ್ಲಿ ರಾಯರು ನಿಮ್ಮ ಸೇವೆಯನ್ನು ನೋಡಿ ನಿಮಗೆ ಆಶೀರ್ವಾದ ಮಾಡ್ತಾರೆ, ನಿಮಗೆ ಒಳಿತು ಮಾಡ್ತಾರೆ. ಸೊ ಇದನ್ನಷ್ಟೇ ನಾನು ಹೇಳಬಲ್ಲೆ.